ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಇತ್ತೀಚೆಗೆ ಮದುವೆ ಆದಂತವರು, ಮಕ್ಕಳಿದ್ದಂಥವರು ಬೇರೊಬ್ಬರ ಜೊತೆಗೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡು ತಮ್ಮ ಸ್ವಂತ ಗಂಡನ್ನೇ ಕೊಲೆ ಮಾಡುವಂತ ಘಟನೆಗಳು ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದ್ದಾವೆ. ಇದಕ್ಕೆಲ್ಲದಕ್ಕೂ ಕೂಡ ಅದೇನು ಕಾರಣ ಗೊತ್ತಿಲ್ಲ. ಇದೆಂತ ಕೊಳಕು ಮನಸ್ಥಿತಿ ಇವ್ರಲ್ಲಿ ಉಟ್ಕೊಳ್ತಾ ಇದೆಯೋ ಗೊತ್ತಿಲ್ಲ. ಮದುವೆಯಾಗಿ ಸುಂದರವಾದಂತ ಸಂಸಾರ ಇರುತ್ತೆ. 25 ವಯಸ್ಸು, 30 ವರ್ಷ, 40 ವರ್ಷ, 45 ವಯಸ್ಸಿನ ಹೆಣ್ಣು ಮಕ್ಕಳಿರ್ತಾರೆ. ಆದ್ರೂ ಕೂಡ ಬೇರೊಬ್ಬನ ಜೊತೆಗೆ ಅನೈತಿಕ ಸಂಬಂಧವನ್ನ ಇಟ್ಕೊಳ್ತಾ ಇದ್ದಾರೆ. ಅದ್ಯಾವ ಕಾರಣಕ್ಕೋ, ಅದ್ಯಾವ ಗಣಂದಾರಿಗೋ ಗೊತ್ತಾಗದಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಕೇವಲ ಅನೈತಿಕ ಸಂಬಂಧವನ್ನ ಇಟ್ಟುಕೊಳ್ಳೋದಷ್ಟೇ ಅಲ್ಲದೆ ತಮ್ಮ ಅನೈತಿಕ ಸಂಬಂಧಕ್ಕೆ ಗಂಡ ಅಡ್ಡಿ ಆಗಿಬಿಡ್ತಾನೆ, ಮಕ್ಕಳು ಅಡ್ಡಿ ಆಗಿಬಿಡ್ತಾರೆ ಅನ್ನೋ ಕಾರಣಕ್ಕೆ ಗಂಡನನ್ನ ಕೊಲ್ಲುವಂತವರು, ಮಕ್ಕಳನ್ನ ಕೊಲ್ಲುವಂತವರು ಇದೀಗ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಬೇರೆ ಯಾವುದೋ ರಾಜ್ಯದಲ್ಲಿ ಅಥವಾ ಬೇರೆ ಯಾವುದೋ ದೇಶದಲ್ಲಿ ಇಂತಹ ಪ್ರಕರಣಗಳು ನಡೀತಾ ಇಲ್ಲ. ಬದಲಿಗೆ ನಮ್ಮದೇ ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ಕೂಡ ಇದೀಗ ಬೆಳಕಿಗೆ ಬರ್ತಾ ಇದ್ದಾವೆ. ಇದೆಲ್ಲದಕ್ಕೂ ಕೂಡ ಅದೇನು ಕಾರಣ ಅನ್ನುವಂಥದ್ದೇ ಇದೀಗ ಒಂದು ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ಸ್ನೇಹಿತರೆ, ಇಂತಹದ್ದೇ ಒಂದು ಘಟನೆ ಇದೀಗ ಮತ್ತೆ ಬೆಳಕಿಗೆ ಬಂದು ಬಿಟ್ಟಿದೆ. ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಂದು ಘೋರ ದುರಂತವೇ, ಇಂತಹದ್ದೇ ಒಂದು ಮನಕಲಕುವಂತ ಘಟನೆಯೂ ಕೂಡ ನಡೆದು ಹೋಗಿಬಿಟ್ಟಿದೆ. ಆಕೆಗೆ ಕೇವಲ 26 ವರ್ಷ. ಆಕೆ ಮದುವೆಯಾಗಿ ಸುಂದರವಾದಂತ ಸಂಸಾರವನ್ನ ಮಾಡ್ತಾ ಇರ್ತಾಳೆ. ಹಾಗಾಗ ಗಂಡ ಹೆಂಡತಿಯ ಮಧ್ಯೆ ಒಂದಿಷ್ಟು ಕಲಹ ಅಂತದೆಲ್ಲವೂ ಕೂಡ ಇರುತ್ತೆ. ಜೀವನ ಅಂದ ಮೇಲೆ ಅದ್ಯಾವುದು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಅದ್ಯಾವುದು ಕೂಡ ಬರೋದು ಬೇಡ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಜೀವನ ಅಂದ ಮೇಲೆ, ಗಂಡ ಹೆಂಡತಿ ಅಂದ ಮೇಲೆ ಸಂಬಂಧಗಳ ನಡುವೆ ಒಂದಿಷ್ಟು ವೈಮನಸ್ಸು ಅಂತದೆಲ್ಲವೂ ಕೂಡ ಬರ್ತಾ ಇರುತ್ತೆ. ಆಕೆಯ ಹೆಸರು ಅಮೃತ ಅನ್ನುವಂತ ಆಕೆ. ಕೇವಲ 26 ವರ್ಷ. ಸುಖವಾದಂತ ಜೀವನ, ಸುಖವಾದಂತ ಸಂಸಾರವನ್ನ ಮಾಡಬಹುದಿತ್ತು. ಆದ್ರೆ ಯಾವುದೋ ಒಬ್ಬ ಅವಿವೇಕಿಯ ಬಲೆಗೆ ಬಿದ್ದು ತನ್ನ ಜೀವವನ್ನ ಇದೀಗ ಜೈಲಿನಲ್ಲಿ ಕೊಳೆಯುವ ಹಾಗೆ ಮಾಡಿಕೊಂಡು ಬಿಟ್ಟಿದ್ದಾಳೆ. ಅಮೃತಾಗೆ 2 ಮಕ್ಕಳು ಕೂಡ ಇರ್ತಾರೆ. ಅಂದಾಗೆ ಈ ಘಟನೆ ಏನು, ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಸಾಧ್ಯವಾದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಕುರ್ನೆಗಾಲದಲ್ಲಿ ನಡೆದಂತ ಒಂದು ಘಟನೆ ಇದು. ಘಟನೆ ನಡೆದ 24 ಗಂಟೆಯಲ್ಲಿ ಕುರ್ನೆಗಾಲದ ಜವರಪ್ಪ ಅನ್ನುವಂತಹ ವ್ಯಕ್ತಿ ಕೊಲೆ ಆದಂತ ವ್ಯಕ್ತಿ. ಈ ಕೊಲೆಗೆ ಸಂಬಂಧಪಟ್ಟ ಹಾಗೆ ಪತ್ನಿ ಹಾಗೂ ಪತ್ನಿಯ ಪ್ರಿಯಕರನನ್ನ ಕೇವಲ 24 ಗಂಟೆಯಲ್ಲಿ ಬಂಧಿಸುವಂತ ಕೆಲಸವನ್ನ ಈಗ ಪೊಲೀಸರು ಮಾಡಿಬಿಟ್ಟಿದ್ದಾರೆ. ಇದೇ ರೀತಿಯಾಗಿ ನಮ್ಮ ಪೊಲೀಸ್ ಇಲಾಖೆ ಆಕ್ಟಿವ್ ಆಗಿ ಇದ್ದು ಬಿಟ್ರೆ ಬಹುತೇಕ ಇಂಥ ಪ್ರಕರಣಗಳಾಗಿರಬಹುದು, ಬೇರೆ ಬೇರೆ ಯಾವುದೇ ಪ್ರಕರಣಗಳಾಗಿರಬಹುದು, ಪ್ರಕರಣದಲ್ಲಿ ಈ ಒಂದು ಶಿಕ್ಷೆಗಳು ಆದಂತ ಸಂದರ್ಭದಲ್ಲಿ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಬಹುದು. ಹಾಗಾಗಿ ಈ ರೀತಿಯಾಗಿ ಆಕ್ಟಿವ್ ಆಗಿದ್ದು ಬಿಟ್ರೆ ಬಹುತೇಕ ನಮ್ಮ ರಾಜ್ಯದ ಪೊಲೀಸರಿಗೆ ಅದೇನು ಗೌರವ ಸಿಗಬೇಕು ಅದೆಲ್ಲವೂ ಕೂಡ ಸಮಾಜದಲ್ಲಿ ಸಿಕ್ಕು ಬಿಡತ್ತೆ. ಕೊಲೆ ಮಾಡಿದಂತವರು ಯಾರು ಎನ್ನುವ ರೀತಿಯಲ್ಲಿ ಬೆನ್ನತ್ತಿದ ಪೊಲೀಸರಿಗೆ ಸ್ವತಃ ತನ್ನ ಹೆಂಡತಿಯೇ ಕೊಲೆ ಮಾಡಿದ್ದಾಳೆ, ಪ್ರಿಯಕರನ ಜೊತೆಗೆ ಸೇರಿಕೊಂಡು ಇಂಥದ್ದೊಂದು ಅಮಾನವೀಯ ಕೃತ್ಯವನ್ನ ಎಸಗಿದ್ದಾಳೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಆರಂಭದಲ್ಲಿ ಏನಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಮೈಸೂರು ತಾಲೂಕಿನ ಮಾವಿನಹಳ್ಳಿ ಗ್ರಾಮದ ಸಿದ್ದೇಶ್ ಅನ್ನುವಂತ ವ್ಯಕ್ತಿ. ಆ ಸಿದ್ದೇಶ್ 4-5 ವರ್ಷದಿಂದ ಈ ಅಮೃತಾಗೆ ಪರಿಚಯ ಆಗಿ ಬಿಟ್ಟಿರ್ತಾನೆ. ಮದುವೆ ಆಗಿ ಮಕ್ಕಳಾದ ಬಳಿಕ ಈತನ ಜೊತೆಗೆ ಈಕೆಯ ಪರಿಚಯ ಆಗಿರುತ್ತೆ. ಪರಿಚಯ ಅದಾದ ಬಳಿಕ ಬೇರೆ ಬೇರೆ ರೀತಿಯಲ್ಲಿ ತಿರುಗಿಕೊಂಡು ಬಿಡುತ್ತೆ. ಇನ್ನು ಇದೆಲ್ಲದಕ್ಕೂ ಕೂಡ ಗಂಡ ಅಡ್ಡಿ ಆಗಿ ಬಿಡ್ತಾನೆ ಅನ್ನುವಂತ ಮನೋಭಾವ ಅಮೃತಾಳಲ್ಲಿ ಮೂಡಿ ಬಿಡುತ್ತೆ. ಆಗ ಪ್ಲಾನ್ ಕೂಡ ಮಾಡಿಕೊಳ್ತಾರೆ. ಹೇಗಾದ್ರೂ ಮಾಡಿ ಈ ಒಂದು ಜವರಪ್ಪನನ್ನ ಕೊಲೆ ಮಾಡಿಬಿಡಬೇಕು, ಅದು ಯಾರಿಗೂ ಕೂಡ ಗೊತ್ತಾಗಬಾರದು, ನಾವು ಗೌಪ್ಯವಾಗಿ ಕೊಲೆ ಮಾಡಿಬಿಟ್ರೆ ಮುಂದೆ ನಮ್ಮ ಸಂಬಂಧವನ್ನ ಗಟ್ಟಿಯಾಗಿ ಇಟ್ಟುಕೊಳ್ಳಬಹುದು, ಹೇಗೆ ಬೇಕಾದ್ರೂ ನಾವು ಜೀವನವನ್ನ ಮಾಡಬಹುದು, ನಮ್ಮನ್ಯಾರು ಕೇಳೋರು ಅನ್ನುವ ಮನಸ್ಥಿತಿಗೆ ಬಂದು ಬಿಡ್ತಾರೆ. ಆಗ ಈ ಒಂದು ಪ್ಲಾನ್ ಅನ್ನ ಹೇಗೆ ಮಾಡ್ಕೊಂಡು ಬಿಡ್ತಾರೆ ಅಂತಂದ್ರೆ, ಈ ಒಂದು ಅಮೃತ ತವರ ಮನೆಗೆ ಹೋಗಿರ್ತಾಳೆ. ಹಬ್ಬಕ್ಕೆಂದು 15 ದಿನಗಳ ಹಿಂದೆ ಹೋಗಿ ಬಿಟ್ಟಿರ್ತಾಳೆ ಮಾಹಿತಿಯ ಪ್ರಕಾರ. ಆ ಹಬ್ಬಕ್ಕೆಂದು ಹೋದಂತ ಸಂದರ್ಭದಲ್ಲಿ ಗಂಡ ಜವರಪ್ಪ ಕೂಡ ನಾನು ಹೆಂಡತಿನ ಕರೆದುಕೊಂಡು ಬರ್ತೀನಿ ಅನ್ನುವ ನಿಟ್ಟಿನಲ್ಲಿ ಕಳೆದ 2 ದಿನಗಳ ಹಿಂದೆ ಹೋಗಿ ಬಿಟ್ಟಿರ್ತಾರೆ. ಆ ಸಂದರ್ಭಕ್ಕೆ ಅದೇನಾಗುತ್ತೋ ಗೊತ್ತಿಲ್ಲ. ಆ ಕೊರ್ನೆಗಾಲ ಗ್ರಾಮದ ಸಮೀಪದಲ್ಲಿ ಈತನ ಮೃತದೇಹವು ಕೂಡ ಪತ್ತೆ ಹಾಗೆ ಬಿಡುತ್ತೆ. ಬಹುತೇಕ ಅನುಮಾನ ಅಂತದೆಲ್ಲವೂ ಕೂಡ ಹುಟ್ಟಿಕೊಳ್ಳುತ್ತೆ. ಆರಂಭದಲ್ಲಿ ಯಾರೋ ಕೊಲೆ ಮಾಡಿರಬಹುದು ಅನ್ನುವ ಹಾಗೆ ಒಂದು ಸಂಶಯ ಕೂಡ ಕಾಡಿ ಬಿಡುತ್ತೆ. ಇನ್ನು ಜವರಪ್ಪ ಸಹೋದರಿಗೆ ಅದ್ಯಾಕೋ ಒಂದು ಕಡೆಯಿಂದ ಮನೆಯವರೇ ಯಾರೋ ಮಾಡಿರಬಹುದು ಅನ್ನುವಂಥ ಅನುಮಾನ ಕೂಡ ಹುಟ್ಟಿಕೊಂಡು ಬಿಟ್ಟಿರುತ್ತೆ. ಅದಾದ ಬಳಿಕ ಜವರಪ್ಪ ಕೊಲೆ ಆಗಿದೆ, ಈ ಕೊಲೆಗೆ ಸಂಬಂಧಪಟ್ಟ ಹಾಗೆ ಪತ್ತೆ ಹಚ್ಚಿಕೊಡಿ ಅನ್ನುವ ರೀತಿಯಲ್ಲಿ ಪೊಲೀಸರಿಗೆ ಒಂದು ದೂರನ್ನು ಕೂಡ ನೀಡಿ ಬಿಡ್ತಾರೆ. ದೂರಿನ ಪ್ರಕಾರ ಕೆಲವೊಂದಿಷ್ಟು ಬೇರೆ ಎಲ್ಲೂ ಕೂಡ ಅನುಮಾನ ಹುಟ್ಟೋದಿಲ್ಲ. ಎಲ್ಲವನ್ನು ಕೂಡ ಪೊಲೀಸರು ತಮ್ಮದೇ ರೀತಿಯಲ್ಲಿ ಎನ್ಕ್ವೈರಿ, ಕುಟುಂಬದವ್ರನ್ನಾಗಿರ್ಬೋದು, ಗ್ರಾಮಸ್ಥರನ್ನಾಗಿರ್ಬೋದು, ಸಂಬಂಧಪಟ್ಟ ಎಲ್ಲರನ್ನು ಕೂಡ ಮಾತನಾಡಿಸ್ತಾರೆ. ಈ ಜವರಪ್ಪನಿಗೆ ಯಾರಾದ್ರೂ ಶತ್ರುಗಳಿದ್ರ, ಈ ಜವರಪ್ಪ ಏನ್ ಕೆಲಸ ಮಾಡ್ಕೊಂಡಿದ್ದ, ಏನಾದ್ರೂ ಬೇರೆ ಬೇರೆ ಗಲಾಟೆ ಅಂತ ಏನಾದ್ರೂ ನಡೀತಾ ಇತ್ತ ಅನ್ನುವ ರೀತಿಯಲ್ಲಿ ಕೇಳ್ತಾರೆ. ಆಗ ಗಂಡ ಹೆಂಡತಿಯ ಮಧ್ಯೆ ಒಂದಿಷ್ಟು ಆಗಾಗ ಗಲಾಟೆ ಬರ್ತಾ ಇತ್ತು ಅನ್ನುವ ನಿಟ್ಟಿನಲ್ಲಿ
ಕುಟುಂಬದವರು ಮಾಹಿತಿಯನ್ನು ಕೊಡ್ತಾರೆ. ಆ ಸಂದರ್ಭಕ್ಕೆ ಕುಟುಂಬದವರು ಮಾಹಿತಿ ಕೊಟ್ಟಂತ ಬಳಿಕ ಬೇರೆ ಏನೋ ಇಲ್ಲಿ ನಡೆದೋಗಿರಬಹುದು ಅನ್ನೋ ರೀತಿಯಲ್ಲಿ ಅಮೃತಾಳನ್ನ ಬಂಧಿಸೋದಕ್ಕೆ ಮುಂದಾಗ್ತಾರೆ. ಅಮೃತಾಳನ್ನ ತಮ್ಮದೇ ಸ್ಟೈಲ್ನಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಅದಾದ ಬಳಿಕ ಅಮೃತ ಸ್ವತಃ ತಾನೇ ಬಾಯಿ ಬಿಟ್ಟು ಬಿಡ್ತಾಳೆ. ಸಿದ್ದೇಶ್ ಮತ್ತು ಅಮೃತ ನಡುವೆ ಅನೈತಿಕ ಸಂಬಂಧ ಇರುವಂತದ್ದನ್ನ ಸ್ಪಷ್ಟವಾಗಿ ಆ ಸಂದರ್ಭಕ್ಕೆ ಹೇಳಿಕೊಂಡು ಬಿಡ್ತಾಳೆ. ಇನ್ನು ಕೊರ್ನೆಗಾಲ ಗ್ರಾಮದ ಜವರಪ್ಪ ನಂಜನಗೂಡು ತಾಲೂಕಿನ ಹಾಡ್ಯ ಗ್ರಾಮದ ಅಮೃತಾಳನ್ನ ಮದುವೆ ಆಗಿ ಬಿಟ್ಟಿರ್ತಾನೆ. ದಂಪತಿಗೆ ಇಬ್ಬರು ಮಕ್ಕಳು ಕೂಡ ಇರ್ತಾರೆ. ಸಣ್ಣ ಪುಟ್ಟ ವಿಚಾರಕ್ಕೆ ಆಗಾಗ ಗಲಾಟೆ ಅಂತದೆಲ್ಲವೂ ಕೂಡ ನಡೀತಾ ಇರುತ್ತೆ. ಕಳೆದ 12 ದಿನಗಳ ಹಿಂದೆ, ನಾನು ಆರಂಭದಲ್ಲಿ ಕೂಡ ಹೇಳಿದ 15 ದಿನಗಳ ಹಿಂದೆ ಅಂದರೆ ಹೆಚ್ಚು ಕಡಿಮೆ 12 ದಿನಗಳು ಅಥವಾ 15 ದಿನಗಳ ಹಿಂದೆ ಅಮೃತ ಹಬ್ಬಕ್ಕೆಂದು ತವರಿಗೆ ಹೋಗಿರ್ತಾಳೆ. ಇನ್ನು ಜವರಪ್ಪ ಏಪ್ರಿಲ್ 16ನೇ ತಾರೀಕು ಹೆಂಡತಿಯನ್ನು ಕರೆದುಕೊಂಡು ಬರ್ತೀನಿ ಅನ್ನುವ ನಿಟ್ಟಿನಲ್ಲಿ ಮನೆಗೆ ಕೂಡ ಹೋಗಿರ್ತಾನೆ. ಅಂದ್ರೆ ಹೆಂಡತಿಯ ಊರಿಗೆ ಹೋಗಿರ್ತಾನೆ. ಅದಾದ ಬಳಿಕ ಇವನು ಸಿಕ್ಕಿರುವಂತದ್ದು ಶವವಾಗಿ ಸಿಕ್ಕು ಬಿಡ್ತಾನೆ. ಬೆಳಗಿನ ಜಾವ 6:30 ಆಸುಪಾಸು ಗ್ರಾಮದ ಸಮೀಪದ ರಸ್ತೆ ಬದಿಯಲ್ಲಿ ಮೃತದೇಹ ಪತ್ತೆ ಆಗಿ ಬಿಡುತ್ತೆ. ಯಾರೋ ಕೊಲೆ ಮಾಡಿ ಬಿಸಾಕಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಜವರಪ್ಪನ ಸಹೋದರ ರವಿ ಅನ್ನುವಂಥವರು ದೂರನ್ನು ಕೂಡ ಕೊಡ್ತಾರೆ. ದೂರಿನ ಅನ್ವಯ ಪೊಲೀಸರು ತನಿಖೆಯನ್ನು ಆರಂಭಿಸಿದ ಬಳಿಕ ಈ ಒಂದು ಕೀಚಕ ಕೃತ್ಯವನ್ನ ಸ್ವತಃ ಹೆಂಡತಿಯೇ ಮಾಡಿದ್ದಾಳೆ ಅನ್ನುವಂಥದ್ದು ಇದೀಗ ಬಯಲಿಗೆ ಬಂದು ಬಿಟ್ಟಿದೆ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಅದೇನು ನಡೀತಾ ಇದೆಯೋ ಗೊತ್ತಿಲ್ಲ. ಬಹುತೇಕ ರಾಜ್ಯದಲ್ಲಿ ಸಿಲಿಂಡರ್ ಸಮಸ್ಯೆಗಳಿದೆ, ಅಥವಾ ಈ ಒಂದು ಪೆಟ್ರೋಲ್ ಡೀಸೆಲ್ ಇಂಥದ್ದೆಲ್ಲವೂ ಕೂಡ ಸಮಸ್ಯೆಗಳು ಉಟ್ಕೊಳ್ತಾ ಇದ್ದಾವೆ. ಎಲ್ಲೋ ಒಂದು ದೇಶದಲ್ಲಿ ಗಲಾಟೆ, ಯುದ್ಧ ಅಂತದೆಲ್ಲವೂ ಕೂಡ ನಡೀತಾ ಇದೆ. ಅದರ ಬಗ್ಗೆ ಬಹುತೇಕ ಜನಗಳು ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ. ಮುಂದಿನ ಭವಿಷ್ಯ ಏನು, ಭಾರತೀಯರ ಒಂದು ಹಣೆ ಬರ ಹೇಗಿದೆ, ಯಾವುದೋ ಒಂದು ದೇಶದ ನಡುವೆ ಜಗಳ ಅಥವಾ ಯಾವುದೋ ಒಂದು ಯುದ್ಧ ನಡೀತಾ ಇದ್ರೆ ಅದರ ಪರಿಣಾಮ ನಮ್ಮ ಭಾರತ ದೇಶಕ್ಕೂ ತಟ್ತಾ ಇದೆಯಲ್ಲ ಅನ್ನುವಂತ ಭಯದ ವಾತಾವರಣದಲ್ಲಿ ಇದ್ದಾರೆ. ಆದ್ರೆ ಇತ್ತ ಈ ನಾಲಾಯಕರು ಅಕ್ರಮ ಸಂಬಂಧವನ್ನು ಇಟ್ಕೊಳ್ಳೋದು, ತನ್ನ ಗಂಡನನ್ನೇ ಕೊಲೆ ಮಾಡುವಂತಹದ್ದು, ಹೆಂಡತಿಯನ್ನ ಕೊಲೆ ಮಾಡುವಂತಹದ್ದು, ಮಕ್ಕಳನ್ನ ಕೊಲೆ ಮಾಡುವಂತಹದ್ದು, ಅಥವಾ ಇನ್ನೇನೇನೋ ಸಮಸ್ಯೆಗಳನ್ನ ಇಲ್ಲಿ ಹುಟ್ಟಾಕ್ತಾ ಇದ್ದಾರೆ. ಇದೆಂತ ಒಂದು ಕೊಳಕು ವ್ಯವಸ್ಥೆ, ಇದೆಲ್ಲದಕ್ಕೂ ಕೂಡ ಏನು ಕಾರಣ ಅನ್ನೋದೇ ಗೊತ್ತಾಗದಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಒಟ್ಟಾರೆಯಾಗಿ ಎರಡು ಮಕ್ಕಳಿದ್ರೂ ಕೂಡ ಅನೈತಿಕ ಸಂಬಂಧದ ಬೆನ್ನತ್ತಿದಂತಾಕೆ ತನ್ನ ಗಂಡನನ್ನ ಕೊಲೆ ಮಾಡೋದ್ರಲ್ಲೂ ಕೂಡ ಯಾವುದೇ ರೀತಿಯಾಗಿ ಯೋಚನೆ ಮಾಡೋದಿಲ್ಲ. ಕೇವಲ 26 ವರ್ಷ ಆಕೆಗೆ. ನಾನು ಪದೇ ಪದೇ ಆಕೆಯ ವಯಸ್ಸನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇನ್ನು ಬದುಕಿ ಜೀವನವನ್ನ ಮಾಡಬೇಕಾದಂತ ವಯಸ್ಸು. ಇನ್ನು ಮಕ್ಕಳಿದ್ದಾರೆ, ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಅದೆಲ್ಲವನ್ನು ಕೂಡ ಬಿಟ್ಟು ತನ್ನ ಬೇರೆ ಯಾವುದೋ ಒಂದು ಚಪಲಕ್ಕಾಗಿ ಈ ರೀತಿಯಾದಂಥ ಕೃತ್ಯವನ್ನ ಎಸ್ಕು ಬಿಟ್ಟಿದ್ದಾಳಲ್ಲ. ಇಂತಹ ಅವಿವೇಕಿಗಳಿಗೆ ಅದೇನು ಹೇಳಬೇಕು ಗೊತ್ತಿಲ್ಲ. ಇಂತಹ ನಾಲಾಯಕರಿಗೆ ಅದೆಂತ ಶಿಕ್ಷೆಯನ್ನು ಕೊಟ್ಟರು ಕೂಡ ಕಡಿಮೆನೆ. ಇನ್ನು ಸಿದ್ದೇಶ್ ವಿಚಾರಕ್ಕೆ ಬರೋದಾದ್ರೆ, ಸಿದ್ದೇಶ್ ಕೂಡ ಒಂದು ಮಾವಿನಹಳ್ಳಿ ಎನ್ನುವಂತ ಗ್ರಾಮಕ್ಕೆ ಸೇರಿದಂತ ವ್ಯಕ್ತಿ. ಆಗ ಮಾವಿನಹಳ್ಳಿ ಗ್ರಾಮದಲ್ಲಿ ಈತಂದು ಕೂಡ ಒಂದು ವರ್ಚಸ್ಸಿತ್ತಂತೆ. ಬಹುತೇಕ ಜನರಿಗೆ ಈತ ಆಗಾಗ ಅವಾಜ್ ಹಾಕುವಂಥದ್ದು ಅಂತದೆಲ್ಲವನ್ನು ಕೂಡ ಮಾಡ್ತಾ ಇದ್ದಂತೆ. ಅದ್ಯಾವ ಕಾರಣಕ್ಕೂ ಗೊತ್ತಿಲ್ಲ. ಈಕೆಯ ಪರಿಚಯ ಆಗುತ್ತೆ. ಪರಿಚಯ ಆದ ಬಳಿಕ ಪ್ರೀತಿ ಅಂತದೆಲ್ಲವೂ ಕೂಡ ಆಗುತ್ತೆ. ಒಂದು ಸುಂದರವಾದಂಥ ಜೀವನವನ್ನ ಈತನು ಕೂಡ ಕಟ್ಕೊಳ್ಬಹುದಿತ್ತು. ಮದುವೆಯಾಗಿ ಮಕ್ಕಳಾಗಿರುವಂತ ಹೆಣ್ಣಿನ ಸಹವಾಸವನ್ನ ಮಾಡಿ ಈತನು ಕೂಡ ಇದೀಗ ಪೊಲೀಸರ ಅತಿಥಿ ಆಗಿಬಿಟ್ಟಿದ್ದಾನೆ. ಇಂತಹ ಅವಿವೇಕಿಗಳಿಗೆ ಒಂದು ಗಲ್ಲು ಶಿಕ್ಷೆ ಆದರೂ ಕೂಡ ಕಡಿಮೆಯೇ ಅಂತ ಹೇಳ್ಬಹುದು. ಸೊ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಹೆಚ್ಚು ತನಿಖೆ ಕೂಡ ಆಗ್ತಾ ಇದೆ. ಇನ್ನು ಈ ಇಬ್ಬರೇ ಈ ಕೃತ್ಯವನ್ನ ಎಸಗಿ ಬಿಟ್ರ, ಅಥವಾ ಯಾರು ಯಾವ ಸಂದರ್ಭದಲ್ಲಿ ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು, ಈ ಕೃತ್ಯದಲ್ಲಿ ಯಾರು ಭಾಗಿಯಾಗಿದ್ದಾರೆ, ಇಂಥದ್ದೆಲ್ಲವೂ ಕೂಡ ಪೊಲೀಸ್ ತನಿಖೆಯಿಂದ ಮಾಹಿತಿ ಹೊರಬೀಳಲು ಸಾಧ್ಯವಿದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.